ಕೆಂಪೇಗೌಡ ಬಸ್ ಸ್ಟ್ಯಾಂಡಿಂದ 569 ಬಸ್ ಆಪರೇಟ್ ಆಗಬೇಕಾಗಿತ್ತು. ಅದರಲ್ಲಿ ಸುಮಾರು ಇಲ್ಲಿವರೆಗೆ 157 ಬಸ್ ಆಪರೇಟ್ ಆಗಿದೆ. ಕಾರಣ ನಿಮಗೆಲ್ಲ ತಿಳಿದಿಲ್ಲ. ಈಗ ಕೆಲವೊಂದು ಘಟಕಗಳಲ್ಲಿ ಸ್ವಲ್ಪ ಕಾರ್ಯಾಚರಣೆ ವ್ಯತ್ಯಯ ಆಗಿದೆ, ಒಂದು ಸರಿಪಡಿಸೋ ಕ್ರಮ ಇದೆ. ಈಗ ಈ ಟರ್ಮಿನಲಿಂದ ಚಿಕ್ಕಮಗಳೂರು, ಹಾಸನ, ಧರ್ಮಸ್ಥಳ, ಮಂಗಳೂರು, ಚಿಕ್ಕಬಳ್ಳಾಪುರ ಈ ಥರದಲ್ಲಿ ಆಪರೇಟ್ ಆಗಬೇಕಾಗಿತ್ತು. ಅದೇ ಥರ ಎಲ್ಲ ಕಡೆನಲ್ಲೂ ಗಾಡಿಗಳು ಆಪರೇಟ್ ಆಗಬೇಕಾಗಿತ್ತು. ಎಲ್ಲ ಕಡೆಯೂ ಸ್ವಲ್ಪ ಸಂಖ್ಯೆನಲ್ಲಿ ವಾಹನಗಳ ಸಂಖ್ಯೆ ಕಡಿಮೆ ಇದೆ. ಇಲ್ಲ, ಅದ್ರ ಬಗ್ಗೆ ಮಾಹಿತಿನ ಪಡ್ಕೋಬೇಕಾಗಿದೆ. ಸ್ವಲ್ಪ ವ್ಯತ್ಯಯ ಇದೆ. 137 ಇಲ್ಲ, ಅದನ್ನು ಅಂದಾಜಿಸಬೇಕಾಗ್ತದೆ. ಇವಾಗಿನ ಪರಿಸ್ಥಿತಿನಲ್ಲಿ ನಾವು ಅದನ್ನು ಇನ್ನೂ ಸಾಯಂಕಾಲದವರೆಗೆ ಕಾರ್ಯಾಚರಣೆ ನೋಡಿ ಅಂದಾಜಿಸಬೇಕಾಗ್ತದೆ. ನೋಡಿ, ಇಲ್ಲ, ಕಾರ್ಯಾಚರಣೆಯನ್ನು ಉತ್ತಮಗೊಳ್ಳುವಂತ ನಿರೀಕ್ಷೆ ಇದೆ. ಆ ನಿರೀಕ್ಷೆನಲ್ಲಿದ್ದೀವಿ. ಆ ಬಗ್ಗೆ ಪ್ರಯತ್ನ ಇದೆ. ಹೌದು, ಇದ್ರ ಬಗ್ಗೆ ತಾವು ಮಾಧ್ಯಮದವರು ಗಮನಕ್ಕೆ ತಂದಿರಿ. ನಾವು ಸಂಬಂಧಪಟ್ಟಂತ RTO ಅಧಿಕಾರಿಗಳ ಗಮನಕ್ಕೆ ತಗೊಬಂದಿದ್ದೀವಿ. ಅದನ್ನು ಅವ್ರ ಗಮನಕ್ಕೆ ತಗೊಬಂದಿದ್ದೀವಿ. ಈಗ KSRTC ಪರ್ಯಾಯ ಮಾರ್ಗವಾಗಿ ಖಾಸಗಿ ಬಸ್ಗಳನ್ನ ವ್ಯವಸ್ಥೆ ಮಾಡ್ತೀವಿ. ಕೇವಲ 4 ಗಾಡಿ ನಿಲ್ಸ್ಕೊಂಡಿದ್ರಲ್ಲ, ಇಲ್ಲ, ಜನದಟ್ಟಣೆಯನ್ನು ನೋಡ್ಬಿಟ್ಟು ವಾಹನಗಳನ್ನ ಕಾರ್ಯಾಚರಣೆಗಿಳಿಸ್ತಾ ಇದ್ದೀವಿ. ಅರುಣ್ ಅಂತೇಳಿ, ನಾನು ಹಿರಿಯ ವಿಭಾಗ ನಿಯಂತ್ರಣಾಧಿಕಾರಿ, ಕೆಂಪೇಗೌಡ ಬಸ್ ನಿಲ್ದಾಣ.